ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಪ್ರೀತಿಯ ಕುಸುಮ. ಓಕೆ, ಇವತ್ತು ನನ್ನ ಲಾಗು ಬಟ್ಟೆ ಅಂಗಡಿಯಿಂದ ಸ್ಟಾರ್ಟ್ ಆಗ್ತಿದೆ ಗೈಸ್. ಇವತ್ತು ಎರಡನೆಯ ದಿನ ಶಾಪಿಂಗ್ ಶುರು ಆಗಿದೆ. ಸೊ ಫಸ್ಟ್ ಡೇ ದೊಡ್ಡವ್ರಿಗೆ ಎಲ್ಲರಿಗೂ ಮುಗಿದಿದೆ. ಇವತ್ತು ಚಿಕ್ಕವರಿಗೆ ಶಾಪಿಂಗ್ ಗೈಸ್. ಏನೇ ಅನ್ನಿ ಬಟ್ಟೆ ಅಂಗಡಿಗೆ ಬಂದುಬಿಟ್ರೆ ಸಿಕ್ಕಾಬಟ್ಟೆ ತಲೆನೋ ಸ್ಟಾರ್ಟು ಗೈಸ್. ಸಿಕ್ಕಾಬಟ್ಟೆ ತಲೆನೋ ಸ್ಟಾರ್ಟು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಓಹೋ ಅಣ್ಣಯ್ಯ, ಇನ್ನೂ ನಾನು ಮುಗಿಸಲ್ಲ ಅಣ್ಣಯ್ಯ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್. ಅಭಿ ಪಿಕ್ಚರ್ ಬಾಕಿ ಹೇ, ತುಮೇ ದೇಖೋ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲನಾ ನಮ್ಮ ಅಪ್ಪನಾಣಿಗೆ ಹೇಳಲ್ಲ. ಓಕೆ, ಇವಾಗ ನಾನು ಅಲ್ಲಿ ಕೆಲವು ಬಟ್ಟೆಗಳನ್ನ ತೊಗೊಂಡಾಯಿತು. ನೆಕ್ಸ್ಟ್ ಬಟ್ಟೆನ ಬೇರೆ ಕಡೆ ತೊಗೊಳ್ಳೋಣ ಅಂತ ಅಲ್ಲಿ ಹೊರಡ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಆಲ್ರೆಡಿ ನಮ್ಮವರೆಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಹಾಗಾಗಿ ಇವಾಗ ನಾನು ಅಲ್ಲಿಗೆ ಜಾಯಿನ್ ಆಗ್ತಿದ್ದೀನಿ ಗಾಯ್ಸ್. ಬನ್ನಿ ಬನ್ನಿ ಜನರೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೀನು ಕಂಗಾಲ್ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಮಾರಾಯ. ನನಗಂತೂ ಸಿಕ್ಕಾಬಟ್ಟೆ ಅಷ್ಟವಾಗಿದೆ ಓಡಾಡಿ ಓಡಾಡಿ ಓಡಾಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನಂತೂ ಈ ವಾರದಲ್ಲಿ 2-3 kg ಸಣ್ಣ ಆಗಿಬಿಟ್ಟಿದ್ದೀನಿ. ಸಣ್ಣ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಹಿಂದೇನು ಉದ್ದಿನ ವಡೆ ಕರಿತಾಯಿದ್ರು. ಆ ಸ್ಮೆಲ್ ಕುಡ್ದಾದ್ರೂ ಒಂದು ಸ್ವಲ್ಪ ದಪ್ಪ ಆಗ್ತೀನೇನೋ ಅಂತ ಇಲ್ಲಿ ಕೂತ್ಕೊಂಡು ಕೊನೆಗೂ ಒಟ್ಟಿಗೆ ಹಾಕ್ಕೊಂಡು ಮೆಡಿಕಲಿಗೆ ಬಂದ್ವಿ. ಅಮ್ಮಂದೊಂದು ಟಾನಿಕ್ ಬಾಟ್ಲಿ ತೊಗೊಂಡು ಈಗ ಮತ್ತೆ ಹೋಗ್ಬೇಕು ಗಾಯ್ಸ್. ಕೊನೆಗೂ ಮೆಡಿಕಲಿಂದ ಬಂದ ತಕ್ಷಣ ನಾವು ಬಂದಿದ್ದೆ ಮಹೇಂದರ್ ಕರ ಅಂಗಡಿಗೆ. ಸೊ ಇಲ್ಲಿ ನೋಡಿದ್ರೆ ಭಯಂಕರ ಆಫರ್ಗಳು ಇಟ್ಟಿದ್ದಾರೆ ಗಾಯ್ಸ್. ಭಯಂಕರ ಆಫರ್, ಹಬ್ಬದ ಸಡಗರದ ಆಫರ್ಗಳಿದೆ ಅನಿಸುತ್ತೆ. ಸೊ 900, 1000, 2000, 10,000 ತನಕ ನೀವು ಏನಾದ್ರು ತೊಗೊಂಡ್ರೆ ಏನಾದರೂ ಒಂದು ಗಿಫ್ಟ್ ಆಫರ್ ಇದೆ. ಬನ್ನಿ ಬೇಗ ಬೇಗ ಒಳಗೆ ಹೋಗೋಣ. ಕೊನೆಗೂ ಅಂಗಡಿ ಒಳಗೆ ಬಂದಾಯಿತು. ನಾವು ಕೂಡ ನೋಡ್ತಾ ಇದ್ದೀವಿ ಗಾಯ್ಸ್, ನೋಡ್ತಾ ಇದ್ದೀವಿ. ಹೀಗೆ ಬಟ್ಟೆಗಳನ್ನ ನೋಡ್ತಾ ನೋಡ್ತಾ ಇಲ್ಲಿಗೆ ಬಂದಾಗ ಇಲ್ಲಿ ನೋಡಿದ್ರೆ ರಾಶಿ ರಾಶಿ ಬೆಡ್ಶೀಟ್ಗಳು ಹಾಕಿದ್ದಾರೆ. 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು ಅಂತ ನಾನು ಅಂದ್ಕೊಂಡು ಮುಂದೆ ಹೋದರೆ ಆಯಪ್ಪ ಯಾವುದಮ್ಮ 10 ರೂಪಾಯಿಗೆ ಒಂದು ಅಂತ ಕೇಳ್ತವನೆ ನನಗೆ. ನಾನು ಏನಂತ ಹೇಳಲಿ ಗಾಯ್ಸ್. ಈಗ ನೋಡ್ಕೊಂಬಂದ್ರಲ್ಲ ದೃಶ್ಯನ, ಇದೇ ದೃಶ್ಯನೇ ಮತ್ತೆ ರಿಕವರ್ ಮಾಡಬೇಕು ಅಂತ ಅಂದ್ಕೊಂಡೆ. ನನ್ನ ಎದುರಿಗೆ ಈ ವ್ಯಕ್ತಿ ಕಂಡ. ಅದಕ್ಕೆ ನಮ್ಮಮ್ಮ ತಲೆಗೆ ಬಡ್ದು ಮುಚ್ಕೊಂಡು ಬಟ್ಟೆ ಆರಿಸಿ ಬಾರಿ ಅಂತ ಕರೆದ್ರು ಗಾಯ್ಸ್. ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ ಅಣ್ಣ, ಯಾವ ಸಮಸ್ಯೆನೂ ಇಲ್ಲ. ಓಕೆ ಅಣ್ಣ, ಇವಾಗ ನಾವು ಇಲ್ಲಿ ಬಂದಿರೋದು ಏನಕ್ಕಪ್ಪ ಅಂದರೆ ಇಲ್ಲಿ ಎಲ್ಲರೂ ಸಾಲಿ ನಿಂತಿರೋದು ಬಿಲ್ ಹಾಕ್ಸೋಕ್ಕೆ ಗಾಯ್ಸ್. ಬಿಲ್ ಹಾಕ್ಸೋಕ್ಕೆ ನೋಡಿ ಕ್ಯೂ ತುಂಬಾ ಕ್ರೌಡ್ ಇದೆ ಮಹೇಂದ್ರ ಕಾರ್ ಅಂಗಡಿಯಲ್ಲಿ. ಭಾನುವಾರ ಚಂಬಸಪ್ಪ ಅಂಗಡಿಯಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇರೋದಕ್ಕೆ ನಾವು ಇಲ್ಲಿಗೆ ಓಡಿ ಬಂದ್ವಿ ಇವತ್ತು. ಇಲ್ಲಿ ನೋಡಿದ್ರೆ ಇವತ್ತು ಫುಲ್ ಕ್ರೌಡ್ ಇದೆ, ಜನದ ಜಾತ್ರೆ. ಸೊ ಫುಲ್ ಆಫರ್ ಇರೋದ್ರಿಂದ ಜನ ಫುಲ್ಲು ಬರ್ತಾಯಿದೆ. ಸೊ ನನಗೂ ಸಿಕ್ಕಾಬಟ್ಟೆ ನಿಂತು ಸಾಕಾಯಿತು ಗಾಯ್ಸ್, ಸಾಕಾಯಿತು. ನಿಂತು ಸಾಕಾಯಿತು. ಬೇಗ ಬೇಗ ಬಿಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಒಂದು ಅಂಗಡಿ ಮುಂದೆ ಕೂತಿದ್ದೀನಿ. ಅಮ್ಮ ಬಟ್ಟೆ, ಸ್ವಲ್ಪ ತರಕಾರಿ, ಅದು ಇನ್ನೂ ಸ್ವಲ್ಪ ತರಕಾರಿ ತರಕ್ಕೆ ಹೋಗಿದ್ದಾರೆ. ನಾನು ಕೂತಿರೋ ರೇಂಜ್ ನೋಡಿದ್ರೆ ಗಾಯ್ಸ್, ಒಂದು ನಿಮಿಷ ಇರಿ ತೋರಿಸ್ತೀನಿ. ಇಲ್ಲಿ ಯಾರು ನನಗೆ ₹1 ಕಾಯಿನ್ ಸಮೇತ ಆಗ್ತಿಲ್ಲ ಗೈಸ್. ನನಗೆ ಅದೇ ಬೇಜಾರಾಗ್ತಿರೋದು. ಯಾರಾದರೂ ನನಗೆ ದುಡ್ಡು ಹಾಕ್ತಾರೇನೋ ಅಂದ್ಕೊಂಡೆ. ಬಟ್ ನಾನು ನೋಡಿದ್ರೆ ದುಡ್ಡು ಹಾಕೋ ಲೆವೆಲ್ಗೂ ಇಲ್ವಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಕರೆಕ್ಟ್ ಅಣ್ಣ, ಇದು ಎಂಥ ದುರ್ವಿಧಿ ಅಂದರೆ ನನ್ನ ನೋಡಿದ್ರು ₹1 ಆಗ್ತಿಲ್ವಲ್ಲ ಅನ್ನೋದು ಒಂದು ಬೇಜಾರಾಗ್ತಿದೆ. ಸೊ ನಂದು ಒಂದು ಜನ್ಮನಾಗ ನನಗೇ ಬೇಸರಾಗಿ ಹೋಗ್ಬಿಟ್ಟಿದೆ.
ಓಕೆ, ನಾನು ಕೂಡ ರೋಡಲ್ಲಿ ಕೂತು ಕಾದು ಕಾದು ಸಾಕಾಗಿ ಈ ರೋಡಲ್ಲೇ ಹಾಚ್ಕೊಂಬಿಡೋಣ ಅಂತ ಅನ್ನಿಸ್ತಿದೆ. ಬಟ್ ಇಲ್ಲಿ ಯಾರಾದರೂ ಬಂದು ನಮ್ಮನ್ನು ಹೊದ್ದು ಓಡಿಸ್ಬಿಡ್ತಾರೆ ಅನ್ನೋ ಭಯ ಗೈಸ್. ನಾವ್ ಹಂಗೆ ಸರ್, ಡಿಫ್ರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ ಸರ್? ಎಲ್ರು ನಮ್ಮನ್ನ ಬೈಕೊಂಡು ಓಡ್ತಿರ್ಬೇಕು ಸರ್. ಇವತ್ತಿನ ಕಾಲದಲ್ಲಿ ಬೈಸ್ಕೊಳ್ಳೋರ್ಗೆ ಬೆಲೆ ಜಾಸ್ತಿ. ನಾನು ಹೆಂಗೆ ಕೂತಿದ್ದೇನೆ ಅಂಗಡಿ ಮುಂದೆ, ಇದೇ ಅಂಗಡಿ ಮುಂದೆ ಕೂತಿದ್ದೀನಿ. ಇಲ್ಲೊಂದು ಟವಲ್ಲು ಏನೋ ಒಂದು ಹಾಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರಾದರೂ ಹಾಕ್ತಾರೇನೋ ಅಂತ ಕಾಯ್ತೀವಿ. ಬಟ್ ಯಾರೂ ಆಗ್ತಿಲ್ಲ ಗೈಸ್, ಅದೇ ಬೇಜಾರು. ಭಿಕ್ಷೆ ಬೇಡಕ್ಕೂ ನಾನು ಲಾಯಕ್ಕಿಲ್ವ ಗೈಸ್? ನನ್ನ ನೋಡಿ ನನಗೇ ನಾಚಿಕೆ ಆಗ್ತಿದೆ ಗೈಸ್. ನೋಡಿ ಇಲ್ಲಿ ನೋಡಿ ಗೈಸ್, ಈ ವಿಚಾರ ಲಾಂಡ್ರಿ ಇದೆಯಂತೆ. ಕೊನೆಗೂ ನಾನು ರೋಡಲ್ಲಿ ಕೂತು ಸಾಕಾಗಿ ಮನೆ ಕಡೆ ಬಂದಾಯಿತು. ಅಮ್ಮನೂ ಕೂಡ ಬಂದರು. ಸೊ ಮನೆಗೆ ಬಂದ ತಕ್ಷಣ ನನ್ನ ಮಗ ಎಲ್ಲದನ್ನು ಛಿದ್ರ ಮಾಡಿ ಎಲ್ಲದನ್ನು ಬಟ್ಟೆನ ಹರಡ್ಕೊಂಡು ಕೂತಿದ್ದ. ಬಟ್ಟೆಗಳೆಲ್ಲ ಹುಡುಗರಿಗೆ ಒಂಥರ ಖುಷಿ ಅಲ್ವಾ, ಬಟ್ಟೆ ಯಾವ್ಯಾವ ತಂದಿದ್ದಾರೆ ಅಂತ ನೋಡೋದೇ ಒಂದು ಖುಷಿ ಅವರಿಗೆ. ಅವ್ರ ಮುಖದಲ್ಲಿ ಆ ಖುಷಿ ನೋಡೋದು ನನಗೆ ಖುಷಿ ಅಷ್ಟೆ. ಸೊ ಇವತ್ತು ತುಂಬಾ ಶಾಪಿಂಗು ಯಾರ್ಯಾರಿಗೂ ಎಷ್ಟೆಷ್ಟೋ ಕೊಡಿಸಿದ್ದೀನಿ. ನನ್ನ ಮಕ್ಕಳಿಗೆ ಯಾಕೆ ಅಂತ ಅಂದ್ಕೊಂಡು ಇವತ್ತು ಅವ್ರಿಗೆ ಮೀರಿದಷ್ಟು ನಾನು ಬಟ್ಟೆನ ಇವತ್ತು ತೊಗೊಂಬಂದಿದ್ದೀನಿ. ಸೊ ಅವರು ಅಷ್ಟು ಊಹಿಸ್ಕೊಂಡೇ ಇರಲಿಲ್ಲ. ಮೇ ಬಿ ನಮ್ಮಮ್ಮ ಒಂದು ಜೊತೆ ತರ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ನಾನು ಮಾತ್ರ ಏನಿಲ್ಲ ಅಂದರೂ ಒಂದು 4 ಜೊತೆ ತೊಗೊಂಬಂದಿದ್ದೀನಿ ಗೈಸ್ ಬಟ್ಟೆನ. ನೋಡ್ತಿದ್ದೀರಾ ಅಲ್ವಾ, ಫುಲ್ ಟೀ ಶರ್ಟ್ಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ದಾವೆ. ಒಂದಕ್ಕೊಂದು ಚೆನ್ನಾಗಿದ್ದಾವೆ. ಡೈಲಿ ವೇರ್ಗಾಗಿರ್ಬೋದು, ಫಂಕ್ಷನ್ ವೇರ್ಗಾಗಿರ್ಬೋದು, ಬಟ್ಟೆಗಳು ಮಾತ್ರ ಭಾಳ ಚೆನ್ನಾಗಿದ್ವು. ಏನಿಲ್ಲ ಅಂದರೂ ಇವತ್ತು ನನ್ನ ಮಕ್ಕಳದವೆ 3,500 ಒಬ್ಬೊಬ್ಬಂದಾಗಿರೋದು ಬಿಲ್ಲು. ಆಫರ್ ಇದ್ದು ಕೂಡ ಓಕೆ. ಒಂದು ಪ್ಯಾಂಟು 990 ರೂಪಾಯಿ ಇರಬೇಕು ಅನಿಸುತ್ತೆ. ಇಲ್ಲೊಂದು ಪ್ಯಾಂಟ್ ಇದೆ, ತೋರಿಸ್ತೀನಿ. ಅದು ಒಂದು ಪ್ಯಾಂಟು 900 ಚಿಲ್ಲರೆ ಬಿದ್ದಿದೆ ನನ್ನ ಮಗಂದು. ಸೊ ಉಟ್ಕೊಳ್ಳಿ, ಮಜಾ ಮಾಡಲಿ. ಅವರು ಗ್ರೂಪ್ ಪ್ರವೇಶನ ಚೆನ್ನಾಗಿ ನಗ್ನಗ್ತಾ ಮಾಡಲಿ. ನೋಡಿ ಅಲ್ಲೇ ಹಾಕ್ಕೊಂಡೇ ಬಿಟ್ಟ, ಅವನು ಟ್ರೈಲ್ ಮಾಡೇ ಬಿಟ್ಟ ಗೈಸ್. ಅವನಿಗೆ ಎಷ್ಟು ಖುಷಿ ಅಂದರೆ ನಮ್ಮ ಚಿಕ್ಕ ಮಗನಿಗೆ. ನನ್ನ ದೊಡ್ಡ ಮಗನಿಗೆ ಹುಷಾರಿಲ್ಲ, ಅವನು ಹೊರಗಡೆ ಬಂದಿಲ್ಲ. ಹಂಗಾಗಿ ಅವನಿಗೆ ಹುಷಾರಿದ್ದಿದ್ರೆ ಅವನು ನೋಡಬೇಕಾಗಿತ್ತು. ಇದು ನಂದು, ಇದು ನಿಂದು ಅಂದ್ಕೊಂಡು ಕಿತ್ತಾಡೋರು. ಅಮ್ಮ ಅಪ್ಪ ಕೂತ್ಕೊಂಡು ಅವ್ನು ಮಾಡೋದನ್ನ ನೋಡ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ಸೊ ನನ್ನ ಮಗ ಇನ್ನೂ ಸ್ವಲ್ಪ ಉದ್ದಾಗಬೇಕಿತ್ತು ಅಮ್ಮ ಅಂತ ಇದ್ದ. ಜೊತೆಗೆ ಬಾರೋ ಅಂದ್ರೆ ಬರಲಿಲ್ಲ, ಅವನದೇನೋ ಕೆಲಸ ಇದೆ ಅಂತ ಹಂಗೆ ಹೊರಟೋದ. ಸೊ ಇವಾಗ ನಾವು ಇಷ್ಟು ಶಾಪಿಂಗ್ನ ಮಾಡ್ಕೊಂಬಂದ್ವಿ. ಕೆಲವು ಪಿಕ್ಚರ್ಸ್ಗಳ್ನೂ ಕೂಡ ನಿಮಗೆ ಹಾಕ್ತೀವಿ ಬಟ್ಟೆದು ನೋಡಿ. ನಿಜವಾಗ್ಲೂ ಬಟ್ಟೆ ಶಾಪಿಂಗ್ ಮಾತ್ರ ತುಂಬಾ ಚೆನ್ನಾಗಾಯಿತು ನನಗೆ. ಇವತ್ತು ನಿನ್ನೆ ಮೊನ್ನೆ ನಾನು ಯಾರ್ದು ಅಷ್ಟು ಬಟ್ಟೆನ ಆರಿಸ್ಲಿಲ್ಲ. ನೋಡ್ತಿದ್ದೀರಲ್ಲ, 999 ರೂಪಾಯಿ ಫ್ಯಾಂಟ್ ಆಯ್ತದು. ಇದು ಶರ್ಟು. ಇಷ್ಟು ಶಾಪಿಂಗ್ನ ನಾನು ಇವತ್ತು ಮಾಡ್ಕೊಂಬಂದಿದ್ದೀನಿ. ಸೊ ಏನಿಲ್ಲ ಅಂದರೂ ನನ್ನ ಮಕ್ಕಳದೇ 8,000 ರೂಪಾಯಿ ಬಟ್ಟೆ ಆಗಿದೆ ಗೈಸ್. 8,000 ರೂಪಾಯಿ ಬಟ್ಟೆ ಆಗಿದೆ. ಇವಾಗ ನಾನು ನನ್ನ ದೊಡ್ಡ ಮಗನಿಗೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಗೈಸ್. ಬನ್ನಿ. ಓಕೆ, ಇವಾಗ ನಾನು ದೊಡ್ಡ ಮಗನಿಗೆ ತಂದಿದ್ದೀನಿ ನೈಟ್ ಪ್ಯಾಂಟ್. ಅವನಿಗೆ ಇರಲಿಲ್ಲ. ಸೊ ಅವನು ನೈಟ್ ಪ್ಯಾಂಟ್ಗಳ್ನ ತೊಗೊಂಡು ಬಂದೆ. 4-5 ನೈಟ್ ಪ್ಯಾಂಟ್ಗಳ್ನ ತೊಗೊಂಡೆ. ಒಂದು 5-6 ಟೀ ಶರ್ಟ್ನ ತೊಗೊಂಡೆ. ಸೊ ಇಷ್ಟು ಐಟಮ್ಮು ಅವನಿಗೋಸ್ಕರ ತೊಗೊಂಬಂದೆ. ಯಾಕೆಂದರೆ ತುಂಬ ದಿನ ಆಗೋಗಿತ್ತು ಅವನಿಗೆ ಅಂತ ನಾನೇನು ಶಾಪಿಂಗ್ ಮಾಡಿರಲಿಲ್ಲ. ಸೊ ಈ ಗುರುಪ್ರವೇಶದಲ್ಲಿ ಅವನು ಕೂಡ ಮಿಂಚಲಿ ಅಂತ ಅವನಿಗೆ ಸೂಟಬಲ್ ಆಗೋ ಕಲರ್ನ ತೊಗೊಂಡು ಮ್ಯಾಚಿಂಗ್ ಪ್ಯಾಂಟ್ ತೊಗೊಂಡು ಇವತ್ತು ಬಂದೆ ಗೈಸ್. ಬೆಲ್ಲ ಕಸ್ತೀಯ? ಸಕ್ಕರೆದ ಕಾಸು ಬಾ. ನಗು ಐತ್ ನೋಡು. ನನ್ನ ಮಗ ಟೀಗಿಟ್ಟವನೆ ಗೈಸ್, ಟೀ ಕತ್ಲಾಗಿದೆ. ಸಕ್ಕರೆ ಇವತ್ತು ನನ್ನ ಮಗ ಸಕ್ಕದ ಟೀ ಕಸ್ತಾನೆ. ಸುಸ್ತಾಗ್ಬಿಟ್ಟಿದೆ ನಮಗೆ. ಹಾಗಾಗಿ ಇವನೇ ಕಾಸ್ತವನೇ 1 ಸ್ಪೂನು, 2 ಸ್ಪೂನು, 3 ಸ್ಪೂನು,
ಸಾಕಾ? ಟೀ ಪುಡಿ ಆಗ್ತದೆ ಟೀ ಪುಡಿ ಟೀ ಕುಡಿಯೋಣ. ಕೊನೆಗೂ ನಾನು ಟೀನ ಕುಡಿದು ಫ್ರೆಶ್ ಅಪ್ ಆಗಿ ಬಟ್ಟೆಗಳೆಲ್ಲ ಲೈನಿಗೆ ಜೋಡಿಸಿದ್ದೀನಿ. ಸೊ ವೀಡಿಯೋನು ಕೂಡ ಮಾಡ್ತಿದ್ದೀನಿ ನಿಮಗೋಸ್ಕರ. ನೋಡ್ತಿದ್ದೀರಲ್ವ, ಈ ಥರ ಬಟ್ಟೆನ ಕ್ಲೀನಾಗಿ ಜೋಡಿಸಿ ವೀಡಿಯೋ ಮಾಡೋದ್ರಿಂದ ಪ್ರತಿಯೊಂದು ಬಟ್ಟೆನೂ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ಸೊ ನೋಡ್ತಿದ್ದೀರಲ್ವ, ಇಷ್ಟು ಬಟ್ಟೆ ನಮ್ಮ ಇಬ್ಬರು ಮಕ್ಕಳಿಗೆ. ಇದು 8,000 ರೂಪಾಯಿನೋ 7,500 ಏನೋ ಬಿತ್ತು, ಇಬ್ರಿಗೂ ಸೇರಿಸಿ ಗೈಸ್, ಒಬ್ಬನಿಗಲ್ಲ ಇಬ್ರಿಗೂ ಸೇರಿಸಿ ಆಗಿತ್ತು. ಸೊ ಇಷ್ಟು ಬಟ್ಟೆ ನಮ್ಮ ಗೃಹಪ್ರವೇಶಕ್ಕೆ. 3 ಡೇಸ್ 3 ದಿನ ಶಾಸ್ತ್ರಗಳು ಇರುತ್ತೆ ಗೃಹಪ್ರವೇಶದಲ್ಲಿ. ಸೊ 3-4 ದಿನವೂ ಕೂಡ ಬಟ್ಟೆಗಳನ್ನು ಹಾಕಿರೋ ಬಟ್ಟೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಥರ ತೊಗೊಂಬಂದಿದ್ದೀನಿ ಇವತ್ತು. ಅದಕ್ಕೋಸ್ಕರನೇ ಈ ಥರ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಗೈಸ್. ಓಕೆ, ಇವತ್ತಿನ ಲಾಗ್ ಇಷ್ಟ ನಿಮಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದು ಏನು ಹೇಳಿ ನೋಡೋಣ. ಏನು ಗೆಸ್ ಮಾಡಿ. ಬೇಡ, ಯಾರು ಅಷ್ಟು ತಲೆ ಕೆಡಿಸ್ಕೋಬೇಡಿ, ನಾನೇ ಹೇಳ್ಬಿಡ್ತೀನಿ. ಪ್ಲೀಸ್ ಎಲ್ಲರಿಗೂ ನನ್ನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಎಲ್ಲದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ತುಂಬ ಪ್ರೀತಿಯಿಂದ ಹೇಳ್ಕೊಳ್ಳೋದು ಒಂದೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಾನೇ ನನ್ನ ಲಾಗು ನೀವು ನೋಡೋದಕ್ಕೆ ಸಾಧ್ಯ. ಪ್ಲೀಸ್, ಇವಳದು ಯಾಕೆ ನಾವು ಲಾಗ್ ನೋಡಬೇಕು, ಇವಳಿಗೆ ಯಾಕೆ ನಾವು ನ್ಯೂಸ್ ಇದನ್ನು ಕೊಡಬೇಕು ಅಂತ ಕೆಲವರು ಯೋಚನೆ ಮಾಡ್ತಿರ್ತಾರೆ. ಪ್ಲೀಸ್ ಅದನ್ನು ತಲೆಯಿಂದ ಆಚೆ ಹಾಕಿ. ನಾನು ಕೂಡ ಬೇರೆ ಮನೆ ಮಗಳು ಅಂದ್ಕೊಂಡು ನನ್ನ ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ಗಾಯ್ಸ್.